राम भजो राम भजो भाई राम भजो राम भजो भाई राम भजो राम भजो भाई राम भजो राम राम सीता राम विठ्ठला गोविंद राम राम सीता राम विठ्ठला गोविंद राम भजो भाई राम भजो राम भजो भाई राम भजो राम भजो ಏನು ಮಾಡಿದ್ರು ಹೋಗಲ್ಲ, ಏನು ಹೇಳಿದ್ರು ಕೇಳಲ್ಲ, ಸಾಯುತ್ತಿ ಅಂದ್ರು ಹಾಗೆ ಆಗ ಎಂದು ಒಳಗೆ ಬಂದ. ಸಾಯುವುದೆಂದರೆ ಆಟವೆಂದು ತಿಳಿದಿದ್ದಾನೋ ಈ ಹುಚ್ಚ? ಕುತೂಹಲ. ಆ ಗಣಿಕೆ ಮತ್ತು ಆ ಕಳ್ಳಿಯನ್ನು ಹೊರಗೆ ತಂದು ನಮ್ಮ ನಿಮ್ಮಲ್ಲಿ ಒಕ್ಕಲಿಗಿತ್ತಿಯಾರಾಗಿರಲಿ. ಈ ಸನ್ಯಾಸಿಗೆ ಮರಣದ ರುಚಿ ತೋರಿಸುತ್ತೇನೆ. ಮಾತನಾಡಬೇಡ, ನಡೆಯರೆ. ಗಂಡನ ವ್ಯವಸ್ಥೆಯನ್ನ ಮಾಡ್ತಾರೆ. ಏನು ನ್ಯಾಯ ನಡೆದಿದೆ ಎಂಬುದನ್ನ ಓಡಿ ಬಿದ್ದು ಕಳ್ಳ ಸತ್ತ. ಕಳ್ಳನ ಕೊಲೆಗಾಗಿ ಮನೆಯವನನ್ನು ಹಿಡಿದಂತಾಯಿತು. ಮನೆಯವನು ಹೇಳಿದನು ಇದು ಉಪ್ಪಾರನ ತಪ್ಪೆಂದು. ಉಪ್ಪಾರ ಸಿಗದೆ ಕೂಲಿಕಾರನ ಸಿಕ್ಕ. ಕೂಲಿಕಾರ ಎಂದನು ಇದು ಕೇಸುಮಂಗಲಿ ತಪ್ಪೆಂದು. ಕೇಸುಮಂಗಲಿ ಎಂದಳು ಕೊಲೆಗಾಗಿ ಎಂದು. ಈ ಸನ್ಯಾಸಿಯು ಎಷ್ಟು ಹೇಳಿದ್ರು ಕೇಳಲಿಲ್ಲ. ತಾವೇ ಸಾವಿನ ಹತ್ತಿರ ಬಂದದು. ನಮ್ಮ ದೊರೆಗಳು ಅನ್ಯಾಯವಾಗಬಾರದೆಂದು ಊರಲ್ಲಿ ಬೇರೆ ಜನರನ್ನು ಹುಡುಕಿಸಿದರು. ಆದ್ರೆ ನಮ್ಮ ಈ ಧರ್ಮ ರಾಜ್ಯದಲ್ಲಿ ಧರ್ಮ ಅಂತ ಸಾಯಲು ಯಾರು ಸಿದ್ಧರಿಲ್ಲ. ಜೀವಕ್ಕೆ ಜೀವ ಕೊಡಲೇಬೇಕು. ಈ ಸನ್ಯಾಸಿ ಸಿದ್ಧನೇ ಇದ್ದಾನೆ. ಈಗ ಅವನಿಗೆ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಕಲ್ಲಾಗುವುದು. ಇನ್ನು ಒಮ್ಮೆ ಸಾರಿ ಕೇಳುತ್ತೇನೆ ಕೂಡಿದ ಜನರಲ್ಲಿ, ಈ ಸನ್ಯಾಸಿಯ ಬದಲು ಯಾರಾದರೂ ಸಾಯಲು ಇಚ್ಛಿಸಿದರೆ ಮುಂದೆ ಬನ್ನಿ. ಇಲ್ಲ, 3 ಸಲ ಕೇಳ್ತೇನೆ. ಮೊದಲನೇ ಸಲ ಈ ಸನ್ಯಾಸಿಗಾಗಿ ಸಾಯಲು ಯಾರಾದ್ರೂ ಸಿದ್ಧರೇ? ಸಿದ್ಧರೇ? ಇಲ್ಲ ಇಲ್ಲ ಇಲ್ಲ. ಎರಡನೇ ಸಲ ಈ ಸನ್ಯಾಸಿಗಾಗಿ ಸಾಯಲು ಯಾರಾದ್ರೂ ಸಿದ್ಧರೇ? ಸಿದ್ಧರೇ? ಇಲ್ಲ ಇಲ್ಲ ಇಲ್ಲ. ಮೂರನೇ ಸಲ ಈ ಸನ್ಯಾಸಿಗಾಗಿ ಸಾಯಲು ಯಾರಾದ್ರೂ ಸಿದ್ಧರೇ? ಸಿದ್ಧರೇ? ನನ್ನನ್ನ ಗಲಿಯಾಗಿ ನಾನೇ ಇವರ ಹಿರಿಯ ಶಿಷ್ಯ. ನನ್ನನ್ನ ಗಲಿಯಾಗಿ ನನ್ನನ್ನ ಗಲಿಯಾಗಿ ಸಾಯುವುದಕ್ಕೆ ನಾ ಮುಂದೆ ನೀ ಮುಂದೆ ಜಗಳವಾಡಬೇಕು. ಈ ನಮ್ಮ ಶೂರ ರಾಜ್ಯದಲ್ಲಿ 1, 2, 3 ಜನರಾದ ಸಾವಿಗಂಜನ ಬಂದಿದ್ದಾರೆ. ಆದ್ರೆ ಏರಾಟದ ಗುಟ್ಟು ತಿಳಿಯದೆ ನಾನು ಯಾರನ್ನು ಗಲ್ಲಿಗೆ ಹಾಕಲಾರ. ಹುಟ್ಟು ನಾನು ಹೇಳುತ್ತೇನೆ, ಆದರೆ ಮೊದಲು ನನಗೆ ಗಲ್ಲಾಗಬೇಕು. ಹಾಗೆ ವಚನ ಕೊಟ್ಟು ಬಿಡಿ. ವಚನ ಕೊಡಲು ನಾವು ಯಾವಾಗಲೂ ಇರ್ತೇವೆ. ಹೀಗೆ ಗೊಂದಲ ಮಾಡಿದರೆ ನಾನು ಯಾರನ್ನು ಗಲ್ಲಿಗೆ ಹಾಕಲಾರೆ. ಹಾಗೆ ಆಗಲಿ.
ನಮ್ಮ ಭಾಗ್ಯದಿಂದ ಇನ್ನು ತುಳಿದರು. ಅವರು ರುದ್ರಭೂಮಿಗೆ ಬರಲೆಂದು ನಿನ್ನೆಯಿಂದ ಕಾಯ್ದುಕೊಂಡಿದ್ದೆವು. ದೊರೆಗಳು ಈಗಲಾದರೂ ನಮ್ಮನ್ನ ಗಲ್ಲಿಗಾಕಿ ಪುಣ್ಯ ಕಟ್ಕೋಬೇಕು. ಆ ಸನ್ಯಾಸಿ ಹಾಗೂ ಅವನ ತುಂಟ ಶಿಷ್ಯರನ್ನು ಒತ್ತು ಹೊರಗೆ ಹಾಕಿ ಏನೋ ರಹಸ್ಯವಿರಬೇಕೆಂದು. ಈ ರಾಜ್ಯಕ್ಕೆ ನಾವು ನೀವು ನಿಜವಾದ ಬಾಧ್ಯಸ್ಥರು. ನಾವೇ ಈ ರುದ್ರ ಭೂಮಿಯಲ್ಲಿ ಪ್ರಾಣ